ಅದಕ್ಕೆ ಸಿಕ್ಕಾಪಡೆ ಬೆಂಡತ ನಮ್ಮಪ್ಪ. ಏನ್ ನೋಡ್ತಿಯಲೇ ಹರಿ ದೊಡ್ಕೊಂಡೆ ಪೇಪರ್ ಎತ್ತಲೇ ಲಗುನ ಈ ಪೇಪರ್ ಜೊತೆ ನಮ್ಮನ್ನ ನೋಡ್ಬಿಟ್ಲಂತ. ನೋಡಿದ್ಲು ಅಂದ್ರೆ ಮುಗಿತು ನಮ್ ಕತಿ. ಹೋಗೋರ್ ಅಪ್ಪಂಗೆ ಹೇಳ್ತಾಳ, ಆಮೇಲೆ ಕಾಲೇಜ್ ಇರ್ಲಿ ಗೇಟ್ ಮುಟ್ಟಕ್ಕೆ ಬಿಡಂಗಿಲ್ಲ. ಅವಳಿಗೆ ಯಾಕೆ ಹಂಗೆ ಎದುರು ಸಾಯ್ತಿ? ನಾನೀಗ ಹೋಗಿ ಆಕಿ ಕಾಲು ಹಿಡಿದು ಗುಳಿಯೋ ಅಂತ ಬಿಡ್ಲಿ. ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಡೀಲ್ ಮಾಡ್ಕೊಂಡ್ಬರ್ತೀನಿ. ತಗ ಹಿಡ್ಕ ಬಂದಿತ್ತಾಳು. ಹಾಯ್, ಐ ವೆಂಕಿ ವೆಂಕಟೇಶ್. ನಮ್ ಕ್ಲಾಸ್ ಟೀಚರು ಭಯಂಕರ ಮೆಂಟ್ಲು. ಮಾರ್ಕ್ಸ್ ಏನಾದ್ರು ಕಡಿಮೆ ಬಂದ್ರೆ ಕ್ಲಾಸಲ್ಲಿ ಎಲ್ಲರ ಮುಂದೆ ಉಗ್ದಾಕ್ಬಿಡ್ತಾಳೆ. ಹೋಗ್ಲಿ ಬಿಡು, ಕ್ಲಾಸ್ನ ಬಂಕ್ ಮಾಡೋಣ ಅಂದ್ರೆ ಪೇಪರ್ ಮನೆಗೆ ಕಲ್ಸ್ಬಿಡ್ತಾಳೆ. ನೀನ್ ಬೇರೆ ಹೊಸಬ್ಲು, ನಿಂಗೆ ಇವೆಲ್ಲ ಗೊತ್ತಾಗಲ್ಲ ಬಿಡು. ಸ್ಟ್ಯಾಂಡರ್ಡ್ ಆಗಿ ಡೀಲ್ ಮಾಡೋದು ಅಂದ್ರೆ ಇದೇನ? ಅಲ್ಲಲೇ, ಸ್ಟ್ಯಾಂಡ್ ಹಾಕೊಂಡು ಹೊಡಿಸ್ಕೊಳ್ಳೋದು ಅಂದ್ರೆ ಇದ. ಜಾಕಿ ಚಾನ್ ಸ್ವಿಮ್ಮಿಂಗ್ ಪೂಲ್ ಆಫ್ ಇಂಡಿಯಾ ಕಮಿಂಗ್ ಟು ಮಂಡ್ಯ. ಗಸ್ಕ ಸಬ್ಬಿ ಮಾಡ್ಕೊಂಡ್ಯ. ಎಲ್ಲ ಓಕೆ. ಅಪ್ಪ ಯಾಕೆ ಮತ್ತೆ ಮಿಕ್ಮಿಕ ನೋಡ್ಲಿಕ್ಕತ್ತಲ್ಲ? ಮತ್ತೆ ನಾವು ಡೀಲ್ ಮಾಡಿಸಲ್ಲ ಹಂಗಿರತ್ತಮ್ಮ. ನಿಮ್ಮೆಲ್ರ ಯೋಗ್ಯತೆ ಇದ್ರಲ್ಲಿದೆ. ಒಬ್ಬೊಬ್ರು ಮುಖಕ್ಕೂ ಮಂಗಳಾರತಿ ಎತ್ತುತ್ತೀನಿ. ಎತ್ತರಂತ ಮಜಾ ಇರ್ತದೆ. ಓಹೋ, ಒಳ್ಳೆ ಬೋಣಿ ವೆಂಕಟೇಶ. ನಮ್ ಕ್ಲಾಸ್ ಅಲ್ಲಿ ಇನ್ನೊಬ್ಬ ವೆಂಕಟೇಶ. ಏ ವೆಂಕಟೇಶ, ಬಿಡಿ ಮೇಡಮ್. ನಿಂದೆ ರಾಜ ಬಾ. ನಂದಾಗಿರಕ್ ಚಾನ್ಸ್ ಇಲ್ಲ ಬಿಡಿ ಮೇಡಮ್. ನೋ ವೇಸಾ. ಬಯಾಲಜಿಲ್ ಬರೋ ಬುರುಡೆ ಚಿತ್ರನ ಕೆಮಿಸ್ಟ್ರಿಲಿ ಬರ್ದಿರೋನು ನೀನೇ ತಾನೆ? ನಾನ್ ಪೇಪರ್ ಅಭ್ಯಾಸ ಮಾಡ್ತೀನಿ ಅಂತ ಏನಾದ್ರು ಜೆರಾಕ್ಸ್ ಕಾಪಿ ಬಾರೋ. ಬಂದೆ ಮೇಡಮ್, ಒಂದು ನಿಮಿಷ ಮೇಡಮ್. ಎಸ್ ಮೇಡಮ್. ನಿನ್ನ ಯೋಗ್ಯತೆಗೆ ಬರೀ 2 ಮಾರ್ಕು. ಇದು ಕೆಮಿಸ್ಟ್ರಿ ಪೇಪರ್ ಇದ್ದಾಗಿದ್ಯಾ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದ್ದಾಗಿದೆ ಅಲ್ವೋ? ಬರೀ ತಲೆ ಬುರುಡೆ ಮೂಳೆಗಳನ್ನೇ ತುಂಬಿಸಿದ್ಯಲ್ಲ. ಅದು ತಲೆ ಬುರುಡೆ ಅಲ್ಲ ಮೇಡಮ್, ಕೆಮಿಕಲ್ ಜಾರು ಡಿಸೈನ್ ಆಗಿ ಬಿಡಿಸಿದ್ರೆ ಅಷ್ಟೇ ಮೇಡಮ್. ಇದು ಜಾರ್ ಇದ್ದಂಗಿದ್ಯಾ ನಿನ್ನ ಮುಖ? ಇದ್ರಲ್ಲಿ ನಿನ್ನ ಕ್ರಿಯೇಟಿವಿಟಿ ಬೇರೆ. ಹೋಗ್ ಕುಕ್ಕರ್ ಬಡಿ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಪೃಥ್ವಿ. ನನ್ ಪೇಪರ್ ಹೆಂಗೋ ಬಂತು ಒಳಗೆ? ನೋಡು, ನಮ್ 3 ಮಂದಿ ಪೇಪರ್ ಒಟ್ಟಿಗೆ ಮಿಸ್ ಆದ್ರ ಡೌಟ್ ಬರ್ತದೇನೋ ಅಂತ ನಾನಾ ನಿನ್ ಪೇಪರ್ನ ನೋಡ್ಕೊಂತೀನಿ. ಕೇಶವ ಕರಡೆ, ಮಂಗಳಾರತಿ ಮಾಡ್ಬೇಕಾ? ಬರ್ತೀಯಾ? ಬಂದೆ ಮೇಡಮ್. ಕರೆದ್ರ ಮೇಡಮ್? ಇದ್ರಲ್ಲಿ ನಿನ್ ಹೆಸರೊಂದ್ ಬಿಟ್ಟು ನೀನ್ ಬರ್ದಿರೋದೇನು ಅರ್ಥ ಆಗಲ್ಲ. ಸರಿ, ಎಷ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಏನೋ ಒಂದೂವರೆ. ಇದೊಂದು ಕರೆಕ್ಟ್ ಆಗಿ ಹೇಳಿದ್ಯಾ. ಪೇಪರ್ ಭಾಳ ಟಫ್ ಇತ್ರಿ. ನೀನು ಕೇಶವ ಅಲ್ಲ, ಬರೀ ಶವ. ಥ್ಯಾಂಕ್ಸ್ ರೀ. ನೀವು ಬೈದ್ರ ಅದ ಆಶೀರ್ವಾದ, ಹೋಗಿದ್ರ ಅದ ಪ್ರಸಾದ. ತಗೋ, ಹೋಗ್ ಕೂತ್ಕೋ. ನಿನ್ನ ಸಿಕ್ಕಾಕ್ಸಿ ಅವ ಬಚಾವಾಗ್ತಾನೇನ್ಲೆ? ಅಂದ್ರೆ ಅವ ಶಾಣೆ ಅದೀನಿ ಅಂತ ತಿಳಿದಾನ. ನಮಗೂ ಗೊತ್ತದ ಟೆಕನಿಕ್. ಅವನ್ ಪೇಪರ್ನ ನಡುಬರ್ಕಿಟ್ಟಿದ್ ನಾನ. ಸೋ ಕ್ಯೂಟ್. ಐ ಬ್ಲೆಸ್ ಯು ಮಚ. ಹರಿ ದೊಡ್ಕೊಂಡೆ. ಸಾರಿ ಮಗ, ನಾವೆಲ್ಲ ಒಂದೇ ಗುಡಿನ ಹಕ್ಕಿಗಳಲ್ವಾ, ಅಡ್ಜಸ್ಟ್ ಮಾಡ್ಕೊ. ಅಬ್ಸೆಂಟ್ ಮೇಡಮ್. ಇಲ್ಲೇ ಅದಾನ್ ಮೇಡಮ್, ಸುಳ್ಳು ಹೇಳಿಕತ್ತಾನ. ಬಟನ್ ಹಾಕೋ. ಒಳ್ಳೆ ಪಿಕ್ ಪಾಕೆಟ್ ಹೊಡೆಯೋಂತರ ಇದ್ಯಾ. ಬರೀ 3 ಮಾರ್ಕು. ಏನ್ ಹೆಸರುಗಳು ನಿಮ್ದು? ವೆಂಕಟೇಶ, ಹರಿ, ಕೇಶವ, ಮೂವರು ಒಂದೇ ದೇವ್ರ ಹೆಸರನ್ನ ಇಟ್ಕೊಂಡಿದ್ದೀರಾ. ಗೋವಿಂದ ಗೋವಿಂದ. ಮೇಡಮ್, ನನ್ ಪೇಪರ್ ಬಂದಿಲ್ಲ. ಮ್ಯಾಮ್, ನಂದು ಬಂದಿಲ್ಲ. ಇಷ್ಟೊಂದು ಜನರದ್ದು ಪೇಪರ್ ಬಂದಿಲ್ವಾ? ಪೇಪರ್ ಕದ್ದಿಲ್ವಲ್ಲ ನಾವು? ಅದು ಒಂದ್ ಸಾಧನೆ ಬಾಕಿ ಇತ್ತೇನ? ಏ ಅಲ್ಲಿ ನೋಡು, ಮಳ್ಳಿ ಇದ್ದಂಗ ಅವಳೆ ಪೇಪರ್ ಕದ್ ಬಿಡವಳೆ. ಈಕಿ ಖರೇನ ಪ್ರಿನ್ಸಿಪಾಲ್ ಮಗಳದಾಳೇನಾ? ಪೇಪರ್ ತೋರ್ಸು, ಇಲ್ಲಾಂದ್ರೆ ಮೇಡಮ್ ಹೇಳ್ಬಿಡ್ತೀನಿ ಅಷ್ಟೇ. ಎರಡಂದು ಸರಿ. ಮ್ಯಾಥಮೆಟಿಕ್ಸ್ ಎಷ್ಟು? 44. ಜಸ್ಟ್ 4. ನೀನು ದಡ್ಡಿನ ನಾನೇ ನಿಂಗಿಂದ ಬಿಟ್ರು ಪರವಾಗಿಲ್ಲ. ಮ್ಯಾಥ್ಸು ನಾನು ನಿಂಗೆ ಹೇಳ್ಕೊಡ್ತೀನಿ, ಓಕೆನಾ? ತಮ್ಮ, ಮ್ಯಾಥಮ್ಯಾಟಿಕ್ಗೆ ಸ್ಪೆಲ್ಲಿಂಗ್ ಗೊತ್ತದೇನ? ಲೈ, ಅದು ಸ್ಟಿಕ್ ಅಲ್ಲ ಲೇ,
ಮ್ಯಾಥಮ್ಯಾಟಿಕ್ಸ್. ಓ ಹೌದಾ? ಹೋಗ್ಲಿ, ಕೆಮಿಸ್ಟ್ರಿ ಎಷ್ಟು? ಅಲ್ಲಿ ಮೇಲೂ ಒಂದ್ ನಿಮಿಷ ಬಾಮ್ಮ. ಅಲಮೇಲು. ಹೇ ಹಾಯ್, ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಏನು ಗರಗಸ ಫುಲ್ ಕೋರದ್ಲಾ? ಏನಂತೆ? ನನ್ನ ಮಾರ್ಕ್ಸ್ ನೆನಪಿದೆಯಂತೆ. ಅಯ್ಯೋ ಅವಳ ಅಜ್ಜಿ ಏನ್ ಮೆಮರಿ ಗುರು. ಹೊಸ್ದಾಗಿ ಬಂದಿರೋ ನಿನ್ ಮಾರ್ಕ್ಸೇ ನೆನಪಿದೆ ಅಂದ್ರೆ ಈ ನಮ್ಗತಿ. ಛೇ, ಪ್ಲಾನ್ ಚೇಂಜ್ ಮಾಡ್ಬೇಕು. ಹೌದು, ಇದೇನಿದು? ಕ್ವೆಶ್ಚನ್ ಪೇಪರ್ 5 ಸಲ ಬರ್ಕೊಂಬ ಅಂತ ಹೇಳಿದ್ರು. ಹೌದು, ನಿಮ್ ಪೇಪರ್ಸ್ ಎಲ್ಲ ಹೇಗೆ ಒಳಗ್ ಬಂತು? ಹೈ, ಕೇಳ್ಬಿಟ್ಯಾ? ಹೆಂಗ್ ಬಂತು ಅಂದ್ರೆ ವಿಧಿ, ಶನಿಗಳ ಕಾಟ ಏನೋ. ಹೌದು, ಮೇಡಮ್ ನಮ್ನ ಕ್ಲಾಸಲ್ಲೇ ಎಕ್ಕಿಳಿದ್ಲು. ನಿನಗೆ ಮಾತ್ರ ಹೊರಗಡೆ ಕರ್ಕೊಂಬಂದು ಸ್ಪೆಷಲ್ ಟ್ರೀಟ್ಮೆಂಟಾ? ಏಯ್ ನಿನ್ನೆ ನಾನು ಪ್ರಿನ್ಸಿಪಲ್ ಮಗಳು. ಅಬ್ಬೋ, ಗೊತ್ತು ಬಿಡು. ಅದೇನದು ಅಷ್ಟೊಂದು ರಿಯಾಕ್ಟ್ ಮಾಡ್ಬಿಟ್ಟು ಸಿಂಪಲ್ ಆಗಿ ಗೊತ್ತು ಬಿಡು ಅಂತ ಹೇಳ್ತಿದ್ಯಾ? ನಮಗೆ ಸಿಲೆಬಸ್ ಬಿಟ್ಟು ಬೇರೆ ಎಲ್ಲ ಗೊತ್ತಿರತ್ತಮ್ಮ. ಒಂದ್ ಸೀಕ್ರೆಟ್ ಗೊತ್ತಾ? ಕಮ್ಯಾರ್, ಟೀಚರ್ ಮಕ್ಳು ದಂಡ್ರು, ಪೊಲೀಸ್ ಮಕ್ಳು ಕಳ್ರು. ಅಬ್ಬಾ, ಯಾರಿಗೋ ನಗಕ್ಕೂ ಬರುತ್ತೆ. ಏನ್ಲೇ ಇವ್ರಿಬ್ರದ್ದು ಕುಚು ಕುಚು ಒಳ್ಳೆ ರ್ಯಾಂಕ್ ಹೊಡೆದರ್ತಾರ. ಇವ ನೋಡು ಬಾರಿ ಇಂಟೆಲಿಜೆಂಟ್ ತರ ಫೀಲ್ ಮಾಡ್ಕೊಳ್ಲಿಕ್ಕತ್ತಾನ. ಇವಾಗ ನನ್ನೇ ನೋಡು, ಲಾಸ್ಟ್ ಇಯರ್ 1ಕ್ಕಿಂತ ಕಮ್ಮಿ ಬರ್ತಾ ಇತ್ತು, ಈ ವರ್ಷ 1ಕ್ಕಿಂತ ಜಾಸ್ತಿ ಬರ್ತಿದೆ. ನಿನಗೂ ಈ ವರ್ಷ ಸ್ವಲ್ಪ ಕಷ್ಟ, ಬಟ್ ನೆಕ್ಸ್ಟ್ ಇಯರ್ ಪಕ್ಕ, ನೋ ಡೌಟ್. ಇಲ್ಲ ಅಂದ್ರೆ ಆನ್ಸರು ಮನೇಲೆ ಬರ್ದ್ಬಿಟ್ಟು ಆನ್ಸರ್ ಶೀಟ್ ಜೊತೆಗೆ ಸೇರಿಸ್ಬಿಡೋಣ. ಅದು ಆಗ್ಲಿಲ್ಲ ಅಂದ್ರೆ ಕ್ವಶನ್ ಪೇಪರ್ ಕತ್ಬಿಡೋಣ. ಹೆಂಗಿದ್ರು ನೀನು ಒಂದ್ ದೊಡ್ಡ ಕಳ್ಳಿತಾನೆ. ಇಂಥ ಪ್ಲಾನ್ ಗಳೆಲ್ಲ ನಮ್ಮ ಹತ್ರ ಸಿಕ್ಕಾಪಡೆ ಇದಾವಮ್ಮ. ಇದು ಒಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ. ನಮಗೆ ನೀವು, ನಿಮಗೆ ನಾವು ಹೆಲ್ಪ್ ಮಾಡ್ಕೊಂತಾನೆ ಇರಬೇಕು. ಅಲ್ಮೇಲು ಗೊತ್ತು ಬಿಡು, ಆಗ್ಲೇ ಟೀಚರ್ ಹೇಳಿದ್ರಲ್ಲ. ಆದ್ರೆ ನಾನ್ ಹೇಳಿಲ್ವಲ್ಲ. ಅಲ್ಮೇಲು. ಹಾಯ್ ವೆಂಕಿ, ವೆಂಕಟೇಶ್. ಬಂದ್ರಲ್ಲ ಮತ್ತೆ ಇವನು ಇವ ಹರಿ ದೊಡ್ಡ ಕುಂಡೆ. ಇವ ಕೇಶವ ಕರಡೆ. ಹಾಯ್. ಹಲೋ. ಹಾಯ್. ಕ್ವೆಶ್ಚನ್ ಪೇಪರ್ ಸಿಕ್ಬಿಟ್ರೆ ಮಾತ್ರ ಸಾಕಾ? ಓದೋಕ್ಕೂ ಇಂಟ್ರೆಸ್ಟ್ ಇರ್ಬೇಕಲ್ವಾ? ನಿಮ್ಮಪ್ಪ ಏನು ಅನ್ನಲ್ವಾ ನಿಂಗೆ? ಅಂತಾರೆ. ನನ್ನನ್ನು ಓದ್ಸೋದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತಿರ್ತಾರೆ. ನನಗಾಗೋದಿಲ್ಲ ಅಷ್ಟೆ. ಅಯ್ಯ, ನಮಗೆ ಓದಕ್ಕಿಂತ ಬೇರೆ ಇಂಪಾರ್ಟೆಂಟ್ ಕೆಲಸಗಳಿರ್ತವೆ. ನಿನಗೇನಿರ್ತವೆ? ನಂಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಓಹೋ, ಬಾತ್ರೂಮ್ ಸಿಂಗರ್ ಇದ್ದಂಗೆ ಬಾತ್ರೂಮ್ ಡ್ಯಾನ್ಸರಾ? ಓ ಸಾರಿ. ಭರತನಾಟ್ಯಂ ಅಲ್ಲಿ ನಾನು ಸ್ಟೇಟ್ ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನನ್ನ ಹೆಸರಿದೆ. ಓ ಹೌದಾ? ಡಾನ್ಸ್ ಅಂದ್ರೆ ನನಗ್ ಪ್ರಾಣ. ಅಮ್ಮ ಇದ್ದಾಗ ಎಲ್ಲ ಚೆನ್ನಾಗಿತ್ತು, ಆದ್ರೆ ಇವ್ರಿಗೆ ಅವ್ರು ಹೇಳ್ದಾಗೆ ಕೇಳ್ಕೊಂಡಿರ್ಬೇಕು. ಪ್ರೆಸ್ಟೀಜ್ ಇಶ್ಯೂ. ಏನಾಯ್ತು? ಡಿವೋರ್ಸ್. ಈಗ ಅಮ್ಮ ಎಲ್ಲಿದ್ದಾರೆ? 6 months ಆಯ್ತು. ಬ್ರೈನ್ ಟ್ಯೂಮರ್ ಬಂದು ಅಮ್ಮ ತೀರೋದ್ರು. ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಇವ್ರ ಹತ್ರ ಬರಲೇಬೇಕಾಗಿತ್ತು. ನಾನು ಎಷ್ಟೇ ಪ್ರಯತ್ನ ಪಟ್ರು ನನಗೆ ಓದಕ್ಕೆ ಆಗ್ತಿಲ್ಲ ವೆಂಕಿ. ಅದು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಓದೇ ಒಂದು ಗುರಿ ಆಗಿರ್ಬೇಕು ಅಂತೇನಿಲ್ವಲ್ಲ. ಪುಟ್ಟ, ನೀನು ನೃತ್ಯದಲ್ಲಿ ನನಗಿಂತ ಒಳ್ಳೆ ಹೆಸರು ಮಾಡಬೇಕು. ಅದೇ ನನ್ನ ಗುರಿ. ಹಲೋ, ಅಲ್ಮೇಲು ಯಾಕೆ ಅಳ್ತಾ ಇದೆಯಾ? ಹಿಂಗ ಅಳ್ತಾ ಇದ್ರೆ ಏನ್ ಅರ್ಥ ಆಗತ್ತೆ? ಅಟ್ಲೀಸ್ಟ್ ಹೇಳು ಏನಾಯ್ತಂತ. ಸಾಲ್ವ್ ಮಾಡಿದೆಯಲ್ಲೋ? ಎಲ್ಲಿ ನೋಡೋಣ. ಇಂಪ್ರೂವ್ ಆಗ್ತಾ ಇದೀಯ. ಟ್ಯೂಷನ್ ಮುಗಿದ್ಮೇಲೆ ಏನ್ ಮಾಡ್ತಿದ್ದೆ ಅಲ್ಲಿ? ಅವ್ರೆ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಎಕ್ಸ್ಟ್ರಾ 2 hours ಓದ್ಕೊ ಅಂದ್ರು. ಯಾರು ಹೇಳಿದ್ರು ನಿಂಗೆ? ನಿಮ್ಮಪ್ಪನ? ಅವನಿಗೆ ಯಾರನ್ನ ನಂಬೇಕು, ಯಾರು ನಂಬಾರ್ದು ಅಂತ ಗೊತ್ತಾಗಲ್ವಾ ಅವನಿಗೆ? ಇವಾಗ ಹೋಗಿ ಹೇಳು,
ನಿನ್ ಬೆಸ್ಟ್ ಫ್ರೆಂಡು ಆ ಮುದಿ ಕಾಮುಕ ಹಿಂಗ್ ಮಾಡ್ದ ಅಂತ? ಹೇಳ್ದೆ. ನಾನು ಪ್ರಾಬ್ಲಮಲ್ಲಿದ್ದಾಗ ನನ್ನ ಜೊತೆಗೆ ಯಾರೂ ಇರಲಿಲ್ಲ, ನಿಮ್ಮ ಅಮ್ಮ ಕೂಡ. ಆಗ ನನ್ನ ಜೊತೆಗೆ ಸಪೋರ್ಟ್ ಮಾಡಿದ್ದ ಅವನು ಎಂಥ ಅಪರಂಜಿ ಅಂತ ನನಗೆ ಗೊತ್ತಿದೆ. ಏನೋ ನೀನು ಟ್ಯೂಷನ್ಗೆ ಹೋಗ್ಬೇಕಲ್ಲ ಅನ್ನೋ ಸಂಕಟಕ್ಕೆ ಅವನ ಮೇಲೆ ಇಂಥ ಮಾತಾಡ್ತೀಯ? ನಾಚಿಕೆ ಆಗೋಲ್ವ ನಿನಗೆ? ಆ ಮುದಿಯ ನಡ್ಕೊಂಡಿದ್ದ ರೀತಿಗಿಂತ ನಮ್ಮಪ್ಪ ಆಡಿದ ಮಾತಿಂದಾನೆ ನಂಗೆ ಜಾಸ್ತಿ ಹಿಂಸೆ ಆಗಿತ್ತು. ನನಗಿಲ್ಲಿರ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ, ದೂರ ಹೊರಟೋಗ್ಬೇಕು ಅನ್ನಿಸ್ತಾ ಇದೆ. ಹೋಗು, ನಾನು ಸೀರಿಯಸ್ ಆಗಿ ಹೇಳ್ತಿರೋದು, ಹೊರಟೋಗು. ಎಲ್ಲಿಗೋಗ್ಲಿ? ನನ್ನನ್ನು ಯಾರು ನೋಡ್ಕೊಳ್ತಾರೆ? ನನಗೆ ಯಾರು ಸಪೋರ್ಟ್ ಮಾಡ್ತಾರೆ? ನಾನು ಯಾಕಿರೋದು? ನಾನು ನೋಡ್ಕೊಂತೀನಿ. ನಿನಗೆ ಮೈ ಮೇಲೆ ಖಬರ್ ಅದೇನ? ಏನ್ ಮಾತಾಡ್ತಿಲಿ? ಹೇಳೋದು ಭಾಳ ಈಸಿ. ಆಕಿನ್ ಕರ್ಕೊಂಡು ಎಲ್ಲಂತ ಹೋಗ್ತಿ, ಎಲ್ಲಿರಿಸ್ತಿ? ಬೆಂಗಳೂರಲ್ಲಿ ಅವ್ರ ಅಜ್ಜಿ ಮನೆ ಇದೆ ಅಂತೆ. ಇನ್ನೆರಡು ತಿಂಗಳಲ್ಲಿ ಅವ್ರ ಅಜ್ಜಿ ಬರ್ತಾರೆ, ಅಲ್ಲಿ ಇರ್ತಾಯಿಲ್ ಬಿಡು. ಆಕಿ ಆಯಿ ಎಲ್ಲದಳ? ಅಮೆರಿಕಾದಲ್ಲಿ. ಅಮೇರಿಕಾ? ಆಯಿಗೆ ಫೋನ್ ಮಾಡಿದ್ರಾತು, ಅವರೇ ನೋಡ್ಕೋತಾರ. ಅವ್ರ ಹತ್ರ ವಿಷಯ ಹೋಗಿದೆ ಅಂತ ಸ್ಯಾಡಿಸ್ ನನ್ನ ಮಗನ್ ಗೊತ್ತಾಗ್ಬೇಕು, ಫುಲ್ ರಂಪ ಮಾಡಕ್ ಬಿಡ್ತಾನೆ. ಹಾಗಾದ್ರೆ ಈಗ ಕಳ್ಸೋದು ಬೇಡ, ಇನ್ನೆರಡು ತಿಂಗಳಲ್ಲಿ ಆಯಿ ಬರ್ತಾರಲ್ಲ ಆಗ ಕಳ್ಸೋಣ. ಅಲ್ಲಿವರೆಗೂ ಅಲ್ಲಿ ದಿನ ಟ್ಯೂಷನ್ಗೆ ಹೋಗ್ಬೇಕು. ಆ ವಿಕೃತ ಕಾಮಿ ನನ್ನ ಮಗ ಅಲ್ಲಿ ಇಲ್ಲಿ ಮುಡ್ತಾನೆ ಇರ್ತಾನೆ, ನಾವ್ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಆತ ಈಗ ಆಕಿಗೆ ಬೆಂಗಳೂರಿನಾಗ ಇರ್ಲಿಕ್ಕೆ 2 ತಿಂಗಳು ವ್ಯವಸ್ಥೆ ಮಾಡ್ಬೇಕು, ಹೊಂದಿಲ್ಲ? ಹೌದು. ಮತ್ ಖರ್ಚಿಗೆ ರೊಕ್ಕ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ನಾವೇ ಹೆಂಗಂದ್ರೆ ಅಡ್ಜಸ್ಟ್ ಮಾಡ್ಬೇಕು. ಮನೆಯಲ್ಲಿ ಮನೆಯಾಗ 3 ಸಲ ಫೀಸ್ ಕೇಳಿ ಬೋಳ್ಸಿವಿ, ಮತ್ ರೊಕ್ಕ ಅಂದ್ರ ಬೂಟ್ನಾಗ ಹೊಡಿತಾರ. ಲೇ, ನಿನ್ನ ಅಪ್ಪನ ಸ್ಕೂಟರ್ ಮಾರದ್ ಹ್ಯಾಂಗೋ? ನಿನ್ನ ಅಪ್ಪನ ಸ್ಕೂಟರ್ಗೆ ಏನಾಗೈತಿ? ಕಿಡ್ದೈತಿ. ನಮ್ದೇನ್ ಶೋರೂಮ್ದಾ? ಏಯ್ ಸುಮ್ ನಿಂದ್ರಲೆ. ನೋಡ್ಪಾ, ಹುತ್ತಕ್ ಹೋಗ್ತಾರ ಹಾವನ ಹಿಡಿದು ಪ್ಯಾಂಟ್ನಾಗ ಬಿಟ್ಕೊಂಡಂಗ ಆಗ್ತದ. ಬೇಡ. ನೀನೇನಾದ್ರೂ ಹೇಳು, ನಂಗೆ ಇದೇ ಸರಿ ಅನ್ಸುತ್ತೆ. ಲೇ ಲೇ ಲೇ, ನಮ್ ಕಾಲೇಜ್ ಬಸ್ ನ ಕದ್ದು ಗುಜರಿಗೆ ಹಾಕದ್ರ ರೈಲ್ನೇ ಮಾರ್ಬಿಟ್ರೆ ಹೆವಿ ಇರ್ತದೆ. ನೋಡ್ಲೆ, ಹೇಳಿನಿ ಬೇಡ. ಸಿಕ್ತಲೇ, ಯಾರನ್ನಾದ್ರೂ ಬ್ಲಾಕ್ ಮೇಲ್ ಮಾಡಿದ್ರ? ಏನು ಬ್ಲಾಕ್ ಮೇಲ? ಯಾರನ್ ಮಾಡ್ಬೋದು? ಇರ್ತಾರೋ ಕೆಲವರು ಸೀಕ್ರೆಟ್ಸ್ ಮೇಂಟೈನ್ ಮಾಡಿರ್ತಾರ. ಈಗ ಲಗ್ನ ಆಗಿದ್ರು ಮನೆಯಾಗ ಗೊತ್ತಾಗ್ದಂಗ ಸೆಟಪ್ ಮಾಡ್ಕೊಂಡಿರ್ತಾರ. ಅಂತವ್ರನ್ನ ಹುಡುಕಿ ಬ್ಲಾಕ್ ಮೇಲ್ ಮಾಡಿದ್ರ? ಅಂತವ್ರು ಎಲ್ಲಿ ಸಿಗ್ತಾರೆ? ಮಗನ ನಿಂಗೆ ಹೇಳಿನಿ, ಆಂಟಿ ನಮ್ಮ ಅಪ್ಪನ ಫ್ರೆಂಡ್ ಅಷ್ಟೇ ಅಂತ. ಅಪ್ಪ ನಾನ್ ಏನನ್ನೋಪ್ಪ, ನಾ ಸುಮಾಕ್ ನಿನ್ ಕಡೆ ನೋಡ್ದೆ ಅಷ್ಟೇ. ಆತ್ ಬಿಡಪ್ಪ, ನಿಮ್ ಫ್ಯಾಮಿಲಿ ಮ್ಯಾಟ್ರೇ ಬೇಡ. ಏನ್ ಫ್ಯಾಮಿಲಿ ಮ್ಯಾಟ್ರು? ಸುಮ್ನೆ ಕೂಗ್ತಾನೆ ಇರ್ತಾರ ಇಬ್ರು. ಇವಾಗ ನಮಗ್ ದುಡ್ಡು ಬೇಕು, ಕೆಲ್ಸ ರಿಸ್ಕ್ ಇಲ್ದೆ ಆಗ್ಬೇಕು. ನಾವ್ ಮಾಡುದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಅದನ್ನ ಯೋಚನೆ ಮಾಡಿ ಫಸ್ಟ್.